2019 ಪಾರ್ಲಿಮೆಂಟ್ ಚುನಾವಣೆಯ ಮುನ್ನ ಪುಲ್ವಾಮಾದಲ್ಲಿ ದಾಳಿಯಾಗುತ್ತೆ. 40ಕ್ಕೂ ಹೆಚ್ಚು ಜನ ನಮ್ಮ ಸೈನಿಕರು ಸಾಯ್ತಾರೆ. ನೂರಾರು ಕೆಜಿ ಗಟ್ಟಲೆ RDX ಅನ್ನ ತಗೊಂಡು ಈ ದಾಳಿಯನ್ನ ಮಾಡಿದಂತವ್ರು ಯಾರು ಏನು ಅನ್ನೋದು ಇವತ್ತಿನವರೆಗೂ ಪತ್ತೆ ಮಾಡೋದಕ್ಕಾಗಲಿಲ್ಲ. 12 Mirage 2000 fighter aircraft of the type that you see on your screen went across and hit these targets. ಈಗ ಬಿಹಾರದ ಚುನಾವಣೆ ಘೋಷಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಪೆಹಲ್ಗಾಮ್ ಪ್ರಕರಣ ನಮ್ಮ ಎದುರುಗಡೆ ಕಾಣಿಸ್ಕೊಂಡು 25-30 ಜನರನ್ನು ಕಳ್ಕೊಳ್ತಾ ಇದ್ದೀವಿ. ಯಾಕೆ ಈ ಚುನಾವಣೆ ಸಂದರ್ಭದಲ್ಲೇ ಈ ಟೆರರಿಸ್ಟ್ಗಳು ನಮ್ಮ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ನಮ್ಮ ಜೀವಗಳನ್ನು ಬಲಿ ಪಡಿತಾ ಇದ್ದಾರೆ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರೇ, ದೇಶ ಅಪಾಯದಲ್ಲಿದೆ ಅಂತ ಹೇಳಬೇಡಿ, ಧರ್ಮ ಅಪಾಯದಲ್ಲಿದೆ ಅಂತ ಹೇಳಬೇಡಿ. ದೇಶವನ್ನು ನಡೆಸುವಂಥ ಜವಾಬ್ದಾರಿ ಜಾಗದಲ್ಲಿ ನಿಮ್ಮನ್ನು ಕೂರಿಸಿದ್ದೇವೆ. ದೇಶವನ್ನು ಸಂರಕ್ಷಣೆ ಮಾಡೋದಕ್ಕೆ ನೀವು ಸಿದ್ಧರಾಗಿ ದಿಟ್ಟ ನಿರ್ಧಾರಗಳನ್ನು ತಗೊಳ್ಳಿ. ಪಾಕಿಸ್ತಾನದ ಬುದ್ಧಿ ಕಲಿಸಿ, ಚೀನಾಕ್ಕೆ ಬುದ್ಧಿ ಕಲಿಸಿ, ನಾವು ನಿಮ್ಮ ಜೊತೆಗಿದ್ದೀವಿ. ಯಾಕೆ ಈ ಮೌನ? ಅವರು ಹೇಳಿದ ಮೇಲೆ ಇದು ಉಗ್ರ ದಾಳಿ ಆಗಿರೋದು. ಈ ಇಡೀ ಪ್ರಕರಣದಲ್ಲಿ ನಿಮಗೆ ಗೊತ್ತಾಗೋದು ಏನಂತಂದ್ರೆ, ಇಡೀ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ವಿವಿಧ ರಾಜ್ಯಗಳಿಂದ ಅಲ್ಲಿ ಪ್ರವಾಸಿಗರು ಅಲ್ಲಿ ಹೋಗಿದ್ದಾರೆ. ಆ ಪ್ರವಾಸಿಗರ ಮೇಲೆ ನೇರವಾಗಿ ಆ ಪಾಕಿಸ್ತಾನದ ಟೆರರಿಸ್ಟ್ಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲಿಯೂ ಕೂಡ ನಮ್ಮ ಒಬ್ಬ ಸೈನಿಕರು ಬಂದು ನಿಲ್ಲಿಲ್ಲ ಅನ್ನೋದು ಬಹಳ ಬೇಜಾರದ ಸಂಗತಿ. ನಾವು ನೀವೆಲ್ಲ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ನೋಡಿದ್ದೀವಿ, 10 ಮೀಟ್ರಿಗೆ ಒಬ್ಬೊಬ್ಬ ಮಿಲಿಟರಿ ಅವ್ರನ್ನ ಕಾಣ್ತೀವಿ, ಸೈನಿಕರನ್ನ ಕಾಣ್ತೀವಿ. ಆದರೆ ಇಷ್ಟೊಂದು ಗಂಟೆಗಟ್ಟಲೆ ಈ ದಾಳಿ ನಡೀತಾ ಇದ್ರೆ, ಈ ಹಲ್ಲೆಗಳು ನಡೀತಾ ಇದ್ರೆ, ನಮ್ಮವ್ರ ಮೇಲೆ ಗುಂಡಿನ ಸರಿಮಳೆ ಆಗ್ತಾ ಇದ್ರು ಕೂಡ ಇವ್ರನ್ನ ತಡೆಗಟ್ಟೋದಕ್ಕೆ ಒಬ್ಬ ಸೈನಿಕರನ್ನ ಅಲ್ಲಿ ನಾವು ಕಾಣ್ತಾ ಇರಲಿಲ್ಲ. ಅದೇ ಬಹಳ ಬೇಜಾರದ ಸಂಗತಿ. ಯಾಕೆ ನಮ್ಮ ಗುಪ್ತಚಾರ ಇಲಾಖೆ ಇಷ್ಟೊಂದು ದುರ್ಬಲವಾಗಿದೆಯಾ? ಯಾಕೆ ನಮ್ಮ ಮಿಲಿಟರಿ ವ್ಯವಸ್ಥೆ ಇಷ್ಟೊಂದು ಕುಸಿದೋಗಿದೆಯಾ? ಯಾಕೆ ಈ ಪ್ರದೇಶದಲ್ಲಿ ಮಿಲಿಟರಿ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ನಾವು ವಿಫಲರಾಗಿದ್ವಿ? ಹಾಗೆ ಅದಕ್ಕೆ ಕಾರಣ ಏನು? ಗಂಟೆಗಟ್ಟಲೆ ಅಲ್ಲಿ ಮಿಲಿಟರಿ ಅಥವಾ ಗುಪ್ತಚಾರ ಇಲಾಖೆ ಯಾರೊಬ್ಬರೂ ಬರಲಿಲ್ಲ ಅಂತಂದ್ರೆ ಇದು ಏನು ತೋರಿಸ್ಕೊಡ್ತದೆ? ಇದರ ಹಿಂದಿನ ಉದ್ದೇಶ ಆದರೂ ಏನು? ಏನು ಈ ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾವೆ, ಆ ಬಲಿಯಾದಂತಹ ಕುಟುಂಬದ ಜನ ಇವತ್ತು ತಬ್ಬಲಿಗಳಾಗಿದ್ದಾರೆ. ಅವರಿಗೆ ಸಾಂತ್ವನ ಹೇಳಬೇಕಾಗಿದೆ, ಅವರಿಗೆ ಧೈರ್ಯವನ್ನು ಕೊಡಬೇಕಾಗಿದೆ, ಮತ್ತು ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮತ್ತು ಸಮಾಜ ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ. ಮತ್ತೆಂದು ಕೂಡ ಭಯೋತ್ಪಾದನೆಯ ದಾಳಿಗೆ ನಮ್ಮ ಜನ ಬಲಿಯಾಗದಿರೋ ರೀತಿಯ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಇಂಥ ಭಯೋತ್ಪಾದನೆಗೆ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಪಾಕಿಸ್ತಾನದ ಕಿಡಿಗೇಡಿಗಳು ಅಥವಾ ಅವರಿಗೆ ಬೆಂಬಲ ಕೊಡ್ತಾ ಇರುವಂತಹ ನಮ್ಮ ದೇಶದಲ್ಲಿ ನುಸುಳಿಕೊಂಡು ನಮ್ಮದ ವಿರುದ್ಧವನ್ನೇ ಪಿತೂರಿ ಮಾಡ್ತಾ ಇರುವಂತಹ ಇಲ್ಲಿಯ ಮತ್ತು ಸ್ಥಳೀಯ ಕೆಲವರು ಕಿಡಿಗೇಡಿಗಳನ್ನು ಮಟ್ಟ ಹಾಕೋದಕ್ಕೆ ಸರ್ಕಾರ ಮತ್ತು ಸಮಾಜ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ.